ಕೇಂದ್ರ ಸರ್ಕಾರ ಇಂದಿನಿಂದ ಜಾರಿಗೆ ಬರುವಂತೆ ಸಾಮಾನ್ಯ ವರ್ಗದಿಂದ ಎಸಿ ವರ್ಗದವರೆಗಿನ ಎಲ್ಲಾ ಶ್ರೇಣಿಯ ರೈಲು ಪ್ರಮಾಣದ ಒಂದು ದರವನ್ನು ಏಕಪಕ್ಷೀಯವಾಗಿ ಮತ್ತೆ ಅನಿಯಂತ್ರಿತವಾಗಿ ಹೆಚ್ಚಳ ಮಾಡಿರೋದನ್ನು ಖಂಡಿಸಿ ಅದನ್ನು ವಿರೋಧಿಸಿ ಧಾರವಾಡದಲ್ಲಿ ಎಸ್ಯುಸಿಐ ಸಂಘಟನೆ ಮತ್ತು ಕಾರ್ಯಕರ್ತರೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಸರಿಯಲ್ಲ ಅಂತ ತಮ್ಮ ಆಕ್ರೋಶ ಮತ್ತು ಕೆಲವೊಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಧಾರವಾಡ ರೈಲ್ವೆ ನಿಲ್ದಾಣದ ಎದುರುಗಡೆ ಅವರೆಲ್ಲರೂ ಕೂಡ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಒಂದು ಎಸ್ಯುಸಿಐ ಸಂಘಟನೆಯ ಒಂದು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ರೈಲ್ವೆ ಟಿಕೆಟ್ ದರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದಾರೆ. ರೈಲು ಸುರಕ್ಷತೆ ಮತ್ತು ಸಮಯ ಪಾಲನೆಗೆ ಅಗತ್ಯವಾದಂತಹ ಒಂದು ಕ್ರಮವನ್ನು ಕೈಗೊಂಡು ಅಪಘಾತಗಳನ್ನು ತಡೆಗಟ್ಟಬೇಕು. ಸಾಮಾನ್ಯ ಹಾಗೂ ಸ್ಲೀಪರ್ ಕೋಚ್ಗಳು ಅಥವಾ ಬೋಗಿಗಳೇನಿದೆ ಅದನ್ನು ಹೆಚ್ಚು ಕೂಡ ಮಾಡಬೇಕು. ರೈಲುಗಳಲ್ಲಿ ಶೌಚಾಲಯನ ನೈರ್ಮಲ್ಯ ಮತ್ತು ಪ್ಲಾಟ್ಫಾರ್ಮ್ಗಳ ಒಂದು ಸ್ವಚ್ಛತೆಯನ್ನು ಕೂಡ ಗಮನ ಹರಿಸಬೇಕಾಗಿದೆ ಸರ್ಕಾರ. ಪ್ರಯಾಣಿಕರ ಒಂದು ವಿಶ್ರಾಂತಿ ಕೊಠಡಿಗಳ ಒಂದು ನೈರ್ಮಲ್ಯ ಕಾಪಾಡಬೇಕು. ಹುಬ್ಬಳ್ಳಿ ಬೆಂಗಳೂರು ಸಾಮಾನ್ಯ ಪ್ಲಾಟ್ಫಾರ್ಮ್ಗಳ ರೈಲುಗಳನ್ನು ಪುನರಾರಂಭಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದೇ ಮತ್ತೆ ಸಮಯದಲ್ಲಿ ಅವರು ರೈಲು ವಲಯಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಅಗತ್ಯವಾದಂತಹ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಪ್ರತಿನಿತ್ಯ 2014 ₹250 ಲೀಟರ್ ಚಲೋ ಎಣ್ಣೆ ಬೇಕಂದ್ರೆ, ಚಲೋ ಸಂಘ ಎಣ್ಣೆ ಬೇಕಂದ್ರೆ ನಾವು ರೈತರು ಬೆಳಿತಾರ. ಇವತ್ತು ಅಕ್ಕಿ, ಗೋಧಿ, ಉಳ್ಳಾಗಡ್ಡಿ, ಕಾಯಿಪಲ್ಯ ಯಾರು ಬೆಳಿತಾರ ಬೆಳೆದ ಸಮಾಜಕ್ಕೆ ಅನ್ನ ಬೆಂಬಲ ಬೆಲೆ ಇಲ್ಲ. ಇವತ್ತು ಅವರಿಗೆ ಚಲೋ ರೇಟ್ ಇಲ್ಲ. ಉದ್ಯೋಗದ ವಿಚಾರ ಕೇಂದ್ರ ಸರ್ಕಾರದ ಇಲಾಖೆ ಒಳಗಡೆ ಇವರು 2 ಕೋಟಿ ಉದ್ಯೋಗ ಕೊಡ್ತದಂತ ಹೇಳಿ ಹಗಲು ಗಂಡಿಸಿದಲ್ಲಿ ಎಲ್ಲ ಯುವಕರನ್ನ 11ನೇ ವರ್ಷ ಕೇಂದ್ರ ಸರ್ಕಾರ 22 ಕೋಟಿ ಅಲ್ರಿ, ಬರೀ 20 ಲಕ್ಷ ಉದ್ಯೋಗದ ನೇಮಕಾತಿ ಆಗಿಲ್ಲ. ಇಂದಿನಿಂದ ಪೊಲೀಸರ ಇಲಾಖೆಗೆ ಎಲ್ಲರಿಗೂ ಗೊತ್ತಾಯ್ತು. ಎಷ್ಟೋ ಹುಡುಗರು ಚಲೋ ಡಿಗ್ರಿ ಮುಗಿಸಾರ ಒಂದಲವನಲ್ಲಿ ಬದುಕ್ತಾ ಇದ್ದಾರೆ. ಯಾವ 2 ಕೋಟಿ ಉದ್ಯೋಗದ ಕನಸು ಕಾಣ್ತೀವಿ. ಇವತ್ತ ಯುವಕರಿಗೆ ಭರವಸೆ ಬೇಕಾಗ್ತಾ ಇಲ್ಲ. ಅವ್ರ ಬದುಕಿನ್ನು ಕೂಡ ಸ್ಮಶಾನ ಕೊಟ್ಟಿದೆ. ಇನ್ನೊಂದು ಕೆಲ ಹೆಣ್ಣು ಮಕ್ಕಳ ಭದ್ರತೆ, ಸಮಾಜದಲ್ಲಿ ಬಡ ಜನರ ಪರಿಸ್ಥಿತಿ ಏನಾಗಿದೆ, ಯಾವ ಹಗಲುಗನಸು ಕಾಣಿಸಿದೆ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.